ಸೊ ಈಗ ಎಜುಕೇಷನ್ ಮತ್ತು ಕೆರಿಯರ್ ಎರಡೂ ಕೂಡ ಒಂದು ಎಕ್ಸ್ಪ್ಲೋರ್ ಮಾಡೋ ಒಂದು ಪ್ಲಾನಲ್ಲಿ ಇದ್ದೀರಿ. ಎಜುಕೇಷನ್ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಹೋಗಬೇಕು ಮತ್ತು ಕೆರಿಯರ್ಗೆ ಸಂಬಂಧಪಟ್ಟಾಗ ಯಾವ ರೀತಿಯಾಗಿ ಹೋಗಬೇಕು ಅಂತೇಳಿ. ಸೊ ಎರಡನ್ನು ಪ್ಯಾರಲ್ ಆಗಿ ಯಾವ ರೀತಿ ತೆಗೆದುಕೊಂಡು ಹೋಗ್ತಿದ್ದೀರಿ ಅಂತ. ಪ್ರೆಸೆಂಟ್ AI ವರ್ಲ್ಡಲ್ಲಿ ನಮಗೆ ತುಂಬ ಜಾಬ್ ಆಪರ್ಚುನಿಟಿ ತುಂಬ ಕಷ್ಟ ಇದೆ. ಎಟ್ ಪ್ರೆಸೆಂಟೇ ನೀವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ, ಅಷ್ಟೊಂದು ಕ್ರಿಟಿಕಲ್ ಇದೆ ಜಾಬ್ ವಿಷಯಕ್ಕೆ ಅಂತ ಬಂದಾಗ. ಬಟ್ ನಮ್ಮ ಸ್ಟೂಡೆಂಟ್ಸ್ಗಾಗಲಿ ಪೇರೆಂಟ್ಸ್ಗಾಗಲಿ ಇವಾಗ ಕೆರಿಯರ್ನ ಚೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಆಫ್ಟರ್ 12th ನೀವು ಯಾವ ಕೋರ್ಸ್ನ ಪಿಕ್ ಮಾಡ್ತೀರಾ, ಅದ್ರಲ್ಲಿ ಯಾವ ಥರ ನಿಮಗೆ ಜಾಬ್ ಆಪರ್ಚುನಿಟಿ ಇದೆ, ಜಾಬ್ ಪ್ಲೇಸ್ಮೆಂಟ್ ಗ್ಯಾರಂಟಿ ಯಾವ ಥರ ಇದೆ, ಇದೆಲ್ಲದ್ರ ಬಗ್ಗೆ ಇನ್ಫಾರ್ಮೇಷನ್ನ ತಿಳ್ಕೊಂಡೇ ನೀವು ಕೋರ್ಸಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ಆ ಕೋರ್ಸಸ್ ಸೆಲೆಕ್ಟ್ ಮಾಡ್ಕೊಳ್ಳೋ ಜೊತೆಗೆ ಕಾಲೇಜ್ನ ಸೆಲೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡಬೇಕು ಮೇಯ್ನಾಗಿ ನಾವು. ಅದಕ್ಕೋಸ್ಕರನೇ ಈ ಒಂದು ಎಜುಕೇಷನ್ ಎಕ್ಸ್ಪೋ ಅನ್ನೋ ಒಂದು ಥಾಟನ್ನು ನಮ್ಮ ದಾವಣಗೆರೆಯಲ್ಲಿ ನಾವು ಇವಾಗ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ದಟ್ ಈ ಥರ ಇನ್ಫಾರ್ಮೇಷನ್ನು ನಮ್ಮ ಮಕ್ಕಳಿಗೆ ಅಥವಾ ಪೇರೆಂಟ್ಸ್ಗೆ ಗೊತ್ತಿದ್ರೆ ಮಾತ್ರ ಅವರು ಆಫ್ಟರ್ 10th ಆಗಲಿ, ಆಫ್ಟರ್ 12th ಆಗಲಿ, ಅಥವಾ PUC ಆಫ್ಟರ್ ಡಿಗ್ರಿ ಯಾವ ಕೋರ್ಸ್ನ ಪಿಕ್ ಮಾಡಬೇಕು, ಯಾವ ಥರ ಜಾಬ್ ಆಪರ್ಚುನಿಟಿ ಇರುತ್ತೆ ನಮಗೆ ಅನ್ನೋದೊಂದು ಇನ್ಫಾರ್ಮೇಷನ್ ಅವ್ರು ಶೇರ್ ಆಗುತ್ತೆ. ಅವರ ಫ್ಯೂಚರ್ ಕೂಡ ಸೆಕ್ಯೂರ್ ಆಗಿರುತ್ತೆ. ಈ ಇನ್ಫಾರ್ಮೇಷನ್ ಶೇರ್ ಮಾಡೋದಕ್ಕೆ ನಾವು ಯಾವುದು ಜಾಬ್ ಗ್ಯಾರಂಟಿ ಕೋರ್ಸ್ ನಾವು ಪಿಕ್ ಮಾಡಬೇಕು ಅನ್ನೋದು ಇನ್ಫಾರ್ಮೇಷನ್ನ ಶೇರ್ ಮಾಡೋದಕ್ಕೆ ನಾವು ಈ ಎಕ್ಸ್ಪೋನ ಕಂಡಕ್ಟ್ ಮಾಡ್ತಾ ಇರೋದು. ಸೊ ಎಲ್ಲ ಪೇರೆಂಟ್ಸ್ಗೂ ಅದು ಸ್ಟೂಡೆಂಟ್ಸ್ಗೂ ಅದು ಹೆಲ್ಪ್ಫುಲ್ ಆಗುವಂಥ ಇವೆಂಟ್ ಇದು ಆ್ಯಕ್ಚುಲಿ.